ಶಾಸಕರ ಅನುದಾನವೇ ಬೇಕೆ? ಟ್ಯಾಕ್ಸ್ ವಸೂಲಿ ಮಾಡಿ ಅಭಿವೃದ್ಧಿ ಮಾಡಿಕೊಳ್ಳಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒಗೆ ಖಡಕ್ ಆದೇಶ ಕೊಟ್ಟ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಬಂಗಾರಪೇಟೆ ತಾಲೂಕಿನ ಹುಲಿಬೆಲೆ ಗ್ರಾಮದಲ್ಲಿ ಹುಲಿಬೆಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗೂ ಶಾಸಕರ ಅನುದಾನವನ್ನೇ ಅವಲಂಬಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಸಣ್ಣ ಪುಟ್ಟ ಕಾರ್ಯಕ್ಕೂ ಶಾಸಕರೇ ಅನುದಾನ ನೀಡಲಿ ಎಂಬ ಅವಲಂಬಿತ ಭಾವನೆ ಬಿಟ್ಟು ತೆರಿಗೆ ವಸೂಲಿ ಮಾಡಿ ಅಭಿವೃದ್ಧಿ ಮಾಡಿಕೊಳ್ಳಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ರಮೇಶ್ ಬಾಬು ಹಾಗೂ ಪಿಡಿಒ ಚಿತ್ರಾ ಅವರಿಗೆ ಶಾಸಕರು ಖಾರವಾಗಿ ಆದೇಶಿಸಿದ್ದಾರೆ. ಹುಣಸನಹಳ್ಳಿ ಬ್ರಿಡ್ಜ್ನಿಂದ ಹುಲಿಬೆಲೆ ಗ್ರಾಮದವರೆಗೂ ನಿರ್ಮಾಣ ಮಾಡಿರುವ ಬಾರ್ ಅಂಡ್ ರೆಸ್ಟೋರೆಂಟ್, ಆಸ್ಪತ್ರೆ, ಕ್ಲಿನಿಕ್, ಮೆಡಿಕಲ್ ಸ್ಟೋರ್, ಪೆಟ್ರೋಲ್ ಬಂಕ್, ಶಾಲಾ ಕಾಲೇಜು, ಇಟ್ಟಿಗೆ ಫ್ಯಾಕ್ಟರಿಗಳು, ಬಡಾವಣೆಗಳು ಸೇರಿದಂತೆ ಕಾಂಪ್ಲೆಕ್ಸ್ಗಳಿಗೆ ಕಾನೂನುಬದ್ಧವಾಗಿ ತೆರಿಗೆ ಹಾಕಿ ವಸೂಲಿ ಮಾಡಿ ಎಂದು ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಅವರಿಗೂ ತಾಕೀತು ಮಾಡಿದ ಶಾಸಕರು, ತಾವುಗಳು ಪಿಡಿಒಗೆ ಪತ್ರದ ಮೂಲಕ ಸೂಚಿಸಿ, ನೀವು ಸೇರಿದಂತೆ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಸಹಿತ ರಕ್ಷಣೆಗೆ ಪೊಲೀಸ್ ಇಲಾಖೆ ಸಹಾಯದೊಂದಿಗೆ ಕಡ್ಡಾಯವಾಗಿ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಅಂಗಡಿ ಮಾಲೀಕರು ಸಹಕರಿಸದಿದ್ದಲ್ಲಿ ಬೀಗ ಜಡಿಯಿರಿ ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹುಲಿಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾರ ಮಹೇಶ್ ಬಾಬು ಅವರು, ಉಪಾಧ್ಯಕ್ಷ ಚಿಕ್ಕ ಔಸಳ್ಳಿ ಮಂಜುನಾಥ್, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀಧರ್ ಹೇಳಬೇಕು, ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಎಚ್ಕೆ ನಾರಾಯಣಸ್ವಾಮಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟಾಚಲಪತಿ, ಸದಸ್ಯರಾದ ಸುಶೀಲಾ ಪ್ರಕಾಶ್, ಆಶಾ ರಾಣಿ, ಮುಖಂಡರುಗಳಾದ ನಾರಾಯಣಗೌಡ, ರಾಮಪ್ಪ, ವೀಣಾ ವೆಂಕಟೇಶ್ ಒಳಗೊಂಡಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಭಾಗವಹಿಸಿದ್ರು. ತೊಮಟಗೆರೆ ಶಿವರಾಜು ಎಂ, A5 ನ್ಯೂಸ್, ಬಂಗಾರಪೇಟೆ. ಕಲೆಕ್ಟ್ ಮಾಡಿ ಯಾರು ಕಟ್ಲಿವೋ ಅಂಗಡಿ ಬೀಗ ಹಾಕಿ ಮಾಡೋದೇ ತಪ್ಪಲ್ಲ ಅವರು. ಬೀಗ ಹೋಗಿ ಬೋರ್ದಿಲ್ವಾ ನೋಡಿ JCB ನೋಡಿ ರಾಜು ಅವರೇ, ವಿಡಿಯೋ ಯಾವ್ದು ಕೊಡ್ತಾರೋ ಬೋರ್ಡ್ ಸೆಲೆಕ್ಟ್ ಮಾಡಿದೀವಿ. ಯಾರೊಬ್ಬ ಕಟ್ಕೊಂಡ್ಬಿಟ್ಟು ಟ್ಯಾಕ್ಸ್ ಕಟ್ಟಲ್ಲ, ಅರ್ಥ ಏನ್ರಿ? ನೋಡಮ್ಮ, ನೀ ಯಾವ ಕೊಡ್ತೀಯೋ 1 ಅವರ್ ರಿಸಲ್ಟ್ ಮಾಡಿಸ್ತೀನಿ. ಆಯ್ತಪ್ಪ, ನೀವು ನೋಡಿದ್ರು ಪ್ರಯೋಜನ ಇಲ್ಲ. ಡಿಮಾಂಡ್ ಬೋರ್ಡ್ ತಿರುಗಿದೆ ಲೋಕಲ್ ಬಾಡಿಗೆ, ಅನಾಥ ಬಿಲ್ಡಿಂಗು, JCB ಹೋಗಿ ಚೆನ್ನಾಗೈತಿಯಲ್ಲ. ಮುನ್ಸಿಪಾಲಿಟಿ ರೋಡ್ ಮಾಡಿ ಬಿಲ್ಡಿಂಗ್ ಹೊಡೆದಿರೋದು, ನಾನು ರೋಡ್ ಮಾಡಿದ್ರೆ ಬಿಲ್ಡಿಂಗ್ ಹೊಡೆದು ಅದು ಹೆಚ್ಚು ಬೆಳ್ಕೊಂಡ್ಬಿಟ್ರು ಶಿವ ಅಂತ. ಅಲ್ಲಮ್ಮ, ನಾನು ಪಡೆದ ವಸ್ತು ಹೇಳ್ತಾ ಇಲ್ಲ, ಇನ್ ಜನರಲ್ ಮಿಲ್ ಆಗ್ಬೋದು, ಸ್ಕೂಲ್ ಆಗ್ಬೋದು, ನಾನು ನೋಡ್ತಿರಲ್ಲ ಅಷ್ಟೊಂದು ಅಂಗಡಿ ಇದಾವೆ. ಎಷ್ಟು ಟ್ಯಾಕ್ಸ್ ಕೊಡ್ಬೇಕು? ಎಲ್ಲಿ ಬರ್ತಾ ಇದೆ ಲೈಸೆನ್ಸ್ ಅಂತೂ? ಲೈಸೆನ್ಸ್ಗೂ ಅಷ್ಟೇನೆ, ಅವ್ರು ಬಂದ್ರೆ ನಾವು ಲೈಸೆನ್ಸ್ ಇಲ್ಲದೆ. ಹೌದಮ್ಮ, ನೀನು ಬಂದ್ರೆ ಕೊಡ್ತೀಯ, ಬಂದ್ರೆ ಕಟ್ಕೊಂಡ್ರೆ ಆಯ್ತಮ್ಮ. ಅಲ್ಲಮ್ಮ ಚಿತ್ರ, ನೀನ್ ಬಂದ್ರೆ ಕೊಡ್ತೀಯ, ಬಂದ್ರೆ ಕಟ್ಕೊಂಡ್ರೆ ನಾವೇ ಹೋಗಿ ನೋಟಿಸ್ ಇಶ್ಯೂ ಮಾಡಿ ಅವ್ರನ್ನ ಕರ್ಸ್ಕೊಂಡಿದೀವಿ ಸರ್. ಅದೇನಮ್ಮ ನನಗೆ ಗೊತ್ತಿಲ್ಲ. ನಿಂಗೆ ಕಂಪ್ಲೀಟ್ ಟ್ಯಾಕ್ಸ್ ಟರ್ಮ್ ವಸೂಲಾಗಬೇಕು, ಆ ಮಾಹಿತಿ ನೀನು ಇವಾಗ ಕೊಡ್ಬೇಕಷ್ಟೇ. ಅಂತ ಹೇಳಿ ಸಮಸ್ಯೆಗಳು ಏನಿದ್ರು ಕೂಡ ಸಾಲ್ವ್ ಮಾಡೋಕ್ಕೆ ನಾವು ಬರೋದಿಲ್ಲ. ಯಾಕೆ ಕೊಡ್ತೀವಿ ನಿಮ್ಮನ್ನು ನಾವು? ನೀವು ಪ್ರತಿಯೊಬ್ಬ ಹೋಗಿ ಕೇಳೋಕ್ಕಾಗಲ್ಲ ಅಂತೇಳಿ ಎಲ್ಲಾನು ಕರ್ಕೊಂಡು ನಿಮ್ಮೂರಿಗೆ ಬಂದಿದ್ದೀವಿ. MLA, EO, ಪೊಲೀಸು, ತಹಸೀಲ್ದಾರ್ ಎಲ್ಲ ಬಂದಿದ್ದೀವಿ, ನಿಮ್ಮೂರಿಗೆ ಬಂದಿದ್ದೀವಿ ನಾವು. ಯಾಕಂದರೆ ಉದ್ದೇಶ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು. ಹಾಗಾಗಿ ಇವತ್ತಿಷ್ಟೇ ಹೇಳ್ತೇನೆ.